ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಕಿನ್ವತಃ ಪರಮಂ ಸ್ವರ್ಗಂ ಕಾನ್ವತಃ ಪ್ರೀತಿರುತ್ತಮಾ ಕಿನ್ವತಃ ಪರಮೈಶ್ವರ್ಯಂ ಬ್ರೂಹಿ ಮೇ ಯದಿ ಪಶ್ಯಸಿ. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ, ಉತ್ತಮವಾದ ಸುಖ ಅಂದರೆ ಯಾವುದು? ಉತ್ಕೃಷ್ಟವಾದ ಪ್ರೀತಿ ಹೇಗಾಗತ್ತೆ? ಒಡೆತನ ಅಂದರೆ ಏನು? ಇದನ್ನು ನನಗೆ ಹೇಳಬೇಕು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಸ್ವರ್ಗ ಹೇಗಾಗತ್ತೆ, ಸುಖ ಹೇಗಾಗತ್ತೆ ಅಂದರೆ, ರಾಜನೊಬ್ಬ ಯಸ್ಮಿನ್ ಭಯಾರ್ಜಿತಾ ಸಂತಹ ಕ್ಷೇಮಂ ವಿಂದಂತ್ಯಪಿ ಕ್ಷಣಂ ಸಸ್ವರ್ಗಜಿತ್ತಮೋಸ್ಮಾಕಂ ಸತ್ಯಮೇತದ್ಬ್ರವೀಮಿತೇ. ಭಯದಿಂದ ಕಂಗೆಟ್ಟ ಸಜ್ಜನರು ಯಾರ ಆಳ್ವಿಕೆಯಲ್ಲಿ ಒಂದು ಕ್ಷಣವಾದರೂ ನೆಮ್ಮದಿಯಿಂದ ಇರ್ತಾರೋ ಅಂತಹ ರಾಜನಿಗೆ ಸ್ವರ್ಗ. ಸಜ್ಜನರು ಒಂದು ಕ್ಷಣವಾದರೂ ನೆಮ್ಮದಿಯಿಂದ ಇರ್ತಾರಲ್ಲ ಯಾರ ಆಳ್ವಿಕೆಯಲ್ಲಿ, ಅವನಿಗೆ ಉತ್ಕಟವಾದ ಸ್ವರ್ಗ. ಸಸ್ವರ್ಗಜಿತ್ತಮೋಸ್ಮಾಕಂ ಸತ್ಯಮೇತದ್ಬ್ರವೀಮಿತೇ. ಅವನು ಸ್ವರ್ಗಜಿತ್. ಅದರಿಂದಾಗಿ ಯಾರಿಗೆ ಸ್ವರ್ಗ ಅಂತ ಕೇಳಿದ ಧರ್ಮರಾಜ, ಕಿನ್ವತಃ ಪರಮಂ ಸ್ವರ್ಗಂ ಅಂತ. ಅದಕ್ಕೆ ಭೀಷ್ಮಾಚಾರ್ಯರ ಉತ್ತರ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಯಸ್ಮಿನ್ ಭಯಾರ್ಜಿತ ಸಂತಹ ಕ್ಷೇಮಂ ವಿಂದಂತ್ಯಪಿ ಕ್ಷಣಂ. ಒಂದು ಕ್ಷಣವಾದರೂ ನೆಮ್ಮದಿಯಿಂದ ಇರ್ತಾರಲ್ಲ ಸಜ್ಜನರು, ಅಂತಹ ರಾಜನಿಗೆ ಸ್ವರ್ಗ. ಸಸ್ವರ್ಗಜಿತ್ತಮೋಸ್ಮಾಕಂ ಸತ್ಯಮೇತದ್ಬ್ರವೀಮಿತೇ. ಅವನ ಎರಡನೇ ಪ್ರಶ್ನೆ, ಕಾನ್ವತ ಪ್ರೀತಿರುತ್ತಮ. ಈ ಮನಸ್ಸಿಗೆ ದೇಹಕ್ಕೆ ನೆಮ್ಮದಿ ನೀಡಿ ಆರಾಮವಾಗಿರೋದು ಅನ್ನುವ ಭಾವನೆ ಬರೋದು ಯಾವಾಗ? ಇದು ಎರಡನೇ ಪ್ರಶ್ನೆ. ಅದಕ್ಕೆ ಭೀಷ್ಮಾಚಾರ್ಯರ ಉತ್ತರ, ತ್ವಮೇವ ಪ್ರೀತಿಮಾನ್ಸ್ತಸ್ಮಾತ್ ಕುರುಣಾಂ ಕುರು ಸತ್ತಮ ಭವರಾಜ ಜಯಸ್ವರ್ಗಂ ಸತೋ ರಕ್ಷಾ ಸತೋ ಜಹಿ. ನೀನು ರಾಜನಾಗಿದ್ದರೆ ಕುರುಗಳಿಗೆ ನೆಮ್ಮದಿ, ದೇಹ ಸ್ವಸ್ಥವಾಗಿ ಇರುತ್ತೆ, ಮನಸ್ಸು ಆರಾಮವಾಗಿ ಇರುತ್ತೆ. ಆದ್ದರಿಂದ ನೀನೇ ರಾಜನಾಗು, ಸ್ವರ್ಗವನ್ನು ಗೆಲ್ಲು, ಸಜ್ಜನರನ್ನು ರಕ್ಷಿಸು, ಅಸಜ್ಜನರನ್ನು ನಾಶ ಮಾಡು. ಅನುತ್ವಾಂ ತಾತ ಜೀವಂತು ಸುಹೃದ ಸಾಧುಭಿಃ ಸಹ ಪರ್ಜನ್ಯಮಿವ ಭೂತಾನಿ ಸಾಧು ದ್ರುಮಮಿವಾಂಡಜಾಹ. ಅಯ್ಯ, ಸುಹೃದ ಸಾಧುಭಿಃ ಸಹ, ಸಜ್ಜನರು, ನಿನ್ನ ಗೆಳೆಯರು ನಿನ್ನನ್ನು ಅನುಸರಿಸಿ ಬದುಕಲಿ,
ನಿನ್ನ ಆಸರೆ ಪಡೆಯಲಿ. ಪರ್ಜನ್ಯಮಿವ ಭೂತಾನಿ ಸ್ವಾದು ದ್ರುಮಮಿವಾಂಡಜಾಹ. ಸಿಹಿಯಾದ ಹಣ್ಣಿನ ಮರಗಳ ಕೊಂಬೆಗಳಲ್ಲಿ ಗಿಳಿಗಳು ಕುಳಿತ ಹಾಗೆ ನಿನ್ನ ಆಸರೆಯಲ್ಲಿ ಎಲ್ಲ ಬದುಕಲಿ. ಅದೇ ಪರಮೈಶ್ವರ್ಯ. ಧೃಷ್ಟಂ ಶೂರಂ ಪ್ರಹರ್ತಾರಂ ಅನೃಶಂಸಂ ಜಿತೇಂದ್ರಿಯಂ ವತ್ಸಲಂ ಸಂವಿಭಕ್ತಾರಮುಪಜೀವಂತು ಬಾಂಧವಾಹ. ಧೈರ್ಯವುಳ್ಳವನು, ಶೂರನು, ದುರ್ಜನರಿಗೆ ಪೆಟ್ಟು ಕೊಡುವವನು, ಹೀಗಿದ್ದೂ ಕೂಡ ಅನೃಶಂಸ ಮಿದುವಾಗಿ ಇರುವವನು, ಇಂದ್ರಿಯವನ್ನು ಗೆದ್ದವನು, ಪ್ರೀತಿ ಹರಿಸುವವನು, ಯೋಗ್ಯತೆಗೆ ತಕ್ಕಂತೆ ಹಣಗಳನ್ನು ವಿಭಾಗಿಸುವವ. ಅಂತಹ ನಿನ್ನನ್ನು ಬಂಧುಗಳು ಆಶ್ರಯಿಸಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಯಾರು? ಭೀಷ್ಮಾಚಾರ್ಯರು. ಇಲ್ಲಿಗೆ 69ನೇ ಅಧ್ಯಾಯ ಮುಗಿದಿದೆ. ಯುಧಿಷ್ಠಿರ ವ್ಯಾಖ್ಯಾತ ಕ್ಷತ್ರಧರ್ಮೇಣ ವೃತ್ತಿರಾಪತ್ಸು ಭಾರತ ಕಾರ್ಪಣ್ಯಾದ್ವೈಶ್ಯವೃತ್ಯಾತು ಜೀವತು ಬ್ರಾಹ್ಮಣೋ ನವ ಸ್ವಕರ್ಮಣ್ಯಪರೇ ಯುಕ್ತಾಃ ತಥೈವಾನ್ಯೇ ವಿಕರ್ಮಣಿ ತೇಷಾಂ ವಿಶೇಷಮಾಚಕ್ಷ್ವ ಬ್ರಾಹ್ಮಣಾನಾಂ ಪಿತಾಮಹ. ಒಂದು ಜನಾಂಗ ಇಲ್ಲಿ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾ ಇದ್ದಾನೆ. ನಾವೀಗ 70ನೇ ಅಧ್ಯಾಯದಲ್ಲಿ ಇದ್ದೇವೆ. 71ನೇ ಅಧ್ಯಾಯದಿಂದ ಕಥೆಗಳು ಶುರು ಆಗತ್ತೆ. ಬೇರೆ ಬೇರೆ ತರಹದ ಕಥೆಗಳು. ನಾವು 70ನೇ ಅಧ್ಯಾಯದಲ್ಲಿ ಇದ್ದೇವೆ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಕ್ಷತ್ರಧರ್ಮೇಣ ವೃತ್ತಿ ವ್ಯಾಖ್ಯಾತ. ಬ್ರಾಹ್ಮಣರು ಆಪತ್ತು ಬಂದಾಗ ಕ್ಷತ್ರಿಯ ವೃತ್ತಿಯಿಂದ ಬದುಕಬಹುದು. ಕಾರ್ಪಣ್ಯಾದ್ ವೈಶ್ಯವೃತ್ಯಾತು. ಇನ್ನೂ ಸ್ವಲ್ಪ ಕಷ್ಟ ಬಂದಾಗ ವೈಶ್ಯವೃತ್ತಿಯಿಂದ ಬದುಕಬಹುದು. ಸ್ವಕರ್ಮಣ್ಯಪರೇ ಯುಕ್ತಾಃ ತಥೈವಾನ್ಯೇ ವಿಕರ್ಮಣಿ. ಕೆಲವರು ತಮಗೆ ಯೋಗ್ಯವಾದ ಕರ್ಮದಲ್ಲಿ ತೊಡಗಿರುತ್ತಾರೆ, ಇನ್ನು ಕೆಲವರು ವಿಕರ್ಮದಲ್ಲಿ ತೊಡಗಿರುತ್ತಾರೆ. ನಮಗೆ ಬ್ರಾಹ್ಮಣರು ಮಾಡಬಾರದ್ದು ಯಾವುದು, ಮಾಡಬೇಕಾದದ್ದು ಯಾವುದು, ಆಪತ್ತಿನಲ್ಲಿ ಏನು ಮಾಡಬಹುದು ಅದನ್ನು ಹೇಳಿ ಅಂತಾನೆ. ಭೀಷ್ಮ ಅಭಾವೇ ಕ್ಷತ್ರಧರ್ಮಾಣಾಂ ವೈಶ್ಯಧರ್ಮೇಣ ವರ್ತಯೇತ್ ಕೃಷಿಗೋರಕ್ಷಮಾಸ್ಥಾಯ ವ್ಯಸನೆ ವೃತ್ತಿ ಸಂಕ್ಷಯೇ. ಬ್ರಾಹ್ಮಣನಾದವ ಆಪತ್ತು ಬಂದಾಗ ಕ್ಷತ್ರಿಯರ ರೀತಿಯಲ್ಲಿ ಆಡಳಿತದಲ್ಲಿ ತೊಡಗಿಕೊಳ್ಳಬಹುದು, ಇಲ್ಲವೇ ವೈಶ್ಯಧರ್ಮದಲ್ಲಿ ಇಳಿಯಬಹುದು. ವೈಶ್ಯಧರ್ಮ ಹೇಳಿದರೆ ಕೃಷಿ, ಹೊಲ ಉಳುವುದು, ಗೋರಕ್ಷ್ಯ, ಹಸುವನ್ನು ಮೇಯಿಸುವುದು. ಯಾವಾಗ ಆಪತ್ತು ಬಂದಾಗ ವೃತ್ತಿ ಸಂಕ್ಷಯ, ಬ್ರಾಹ್ಮಣನೊರ್ವನಿಗೆ ಅನ್ನ ಹುಟ್ಟದೆ ಹೋದಾಗ ಈ ವೃತ್ತಿಗಳನ್ನು ಆಶ್ರಯಿಸಬಹುದು. ವಿದ್ಯಾಲಕ್ಷಣ ಸಂಪನ್ನಾಃ ಸರ್ವತ್ರಾಮ್ನಾಯದರ್ಶಿನಃ ಏತೆ ಬ್ರಹ್ಮ ಸಮಾರಾಜನ್ ಬ್ರಾಹ್ಮಣ ಪರಿಕೀರ್ತಿತಾಃ. ವಿದ್ಯಾ ಮತ್ತು ಲಕ್ಷಣದಿಂದ ಕೂಡಿದವರು, ಸರ್ವತ್ರ ಆಮ್ನಾಯದರ್ಶಿನಃ, ಎಲ್ಲ ಕಡೆ ವೇದದ ಅಪ್ಲಿಕೇಶನ್ನನ್ನು ಮಾನಸಿಕವಾಗಿ ಮಾಡುವವರು. ಆಮ್ನಾಯ ಅಂದರೆ ವೇದ. ಏತೆ ಬ್ರಹ್ಮ ಸಮಾರಾಜನ್, ಇಂತಹ ಬ್ರಾಹ್ಮಣರು ಅತ್ಯಂತ ವಿರಳರು. ಅವರನ್ನು ಭೂತಳದ ಬ್ರಹ್ಮಣಸ್ಪತಿ ಅಂತ ಕರೆಯಬಹುದು. ಋತ್ವಿಗಾಚಾರ್ಯ ಸಂಪನ್ನಾಃ ಸ್ವೇಷು ಕರ್ಮಸ್ವಸ್ಥಿತಾಃ ಏತೆ ದೇವತಮಾರಾಜನ್ ಬ್ರಾಹ್ಮಣಾನಾಂ ಭವಂತ್ಯುತಾಂ. ಇನ್ನು ಪುರೋಹಿತರು, ಆಚಾರ್ಯರು ಅಂದರೆ ಶಾಸ್ತ್ರವನ್ನು ಚಿಂತಿಸುವವರು, ತಮ್ಮ ತಮ್ಮ ಕರ್ಮದಲ್ಲಿ ನೆಲೆಗೊಂಡವರು. ಇವರು ಬ್ರಾಹ್ಮಣರು ದೇವತೆಗಳಿಗೆ ಸಮರು ಅಂತ ಪರಿಗಣಿಸಬೇಕು, ಭೂಲೋಕದ ದೇವತೆಗಳು ಅಂತ. ಋತ್ವಿಕ್ ಪುರೋಹಿತೋ ಮಂತ್ರಿ
ದೂತಶ್ಚಾರ್ಥಾನುಶಾಸಕಃ ಏತೆ ಕ್ಷತ್ರತಮಾರಾಜನ್ ಬ್ರಾಹ್ಮಣಾನಾಂ ಭವಂತ್ಯುತಾ. ಇನ್ನು ರಾಜನಿಗೆ ಪೌರೋಹಿತ್ಯ ಮಾಡಿಸುವವ, ರಾಜನ ದೂತನಾಗುವವ, ರಾಜರಿಗೆ ಆಪ್ತ ಸಲಹೆಯನ್ನು ನೀಡುವವ, ಅರ್ಥಾನುಚಾತಕಃ ಸಂಪತ್ತಿನ ಕ್ರೋಢೀಕರಣದಲ್ಲಿ ಬೇರೆಯವರನ್ನು ತೊಡಗಿಸುವವ, ಇಂತಹ ಬ್ರಾಹ್ಮಣನನ್ನು ಕ್ಷತ್ರಿಯ ಸಮ ಅಂತ ಪರಿಗಣಿಸ್ತಾರೆ. ಅಂದರೆ ಅವನು ರಾಜರಲ್ಲಿ ಕೆಲಸದಲ್ಲಿ ಇದ್ದರೆ. ಗೋಜಾ ವಿಮಹಿಚಾಣಾಂಚ ಬಡಬಾನಾಂಚ ಪೋಷಕಾಃ ವೃತ್ಯರ್ಥಮಭಿಪದ್ಯಂತಿ ತಾನ್ ವೈಶ್ಯಾನ್ ಸಂಪ್ರಚಕ್ಷತೆ. ಹಸು ರಕ್ಷಣೆ ಮಾಡುವವರು, ಕುರಿ, ಮೇಕೆ, ಎಮ್ಮೆ, ಕುದುರೆ ಇವುಗಳನ್ನು ಸಾಕುವವರು, ವೃತ್ತಿಗಾಗಿ ಸಾಕುವವರು ವೈಶ್ಯ ಬ್ರಾಹ್ಮಣರು ಅಂತ ಪರಿಗಣಿಸಬೇಕು. ಐಶ್ವರ್ಯ ಕಾಮ ಯೇ ಚಾಪಿ ಸಾಮಿಷಾರ್ಥಾಶ್ಚ ಭಾರತ ನಿಗ್ರಹಾನುಗ್ರಹರತಾನ್ ತಾನ್ ದ್ವಿಜಾನ್ ಕ್ಷತ್ರಿಯಾನ್ ವಿದುಹು. ಇನ್ನು ಒಡೆತನವನ್ನು ಬಯಸುವವರು, ಒಡೆತನದ ಬಗ್ಗೆ ತೀವ್ರವಾದ ಸೆಳೆತ ಇರುವವರು, ನಿಗ್ರಹ ಅನುಗ್ರಹದಲ್ಲಿ ರತರು, ಇಂತಹ ಬ್ರಾಹ್ಮಣರನ್ನ ಕ್ಷತ್ರಿಯರು ಅಂತ ಕರೀತಾರೆ. ಅಶ್ವಾರೋಹ ಗಜಾರೋಹ ರಥಿನೋಥ ದ್ವಿಜಾಪದಾತಯಃ ಏತೆ ವೈಶ್ಯ ಸಮಾರಾಜನ್ ಬ್ರಾಹ್ಮಣಾನಾಂ ಭವಂತ್ಯುತಾ. ಕುದುರೆ, ಆನೆ, ರಥವನ್ನು ಏರಿ ಸಾಗುವ ಬ್ರಾಹ್ಮಣರೇನಿದ್ದಾರೆ ಅವರನ್ನು ವೈಶ್ಯ ಸಮರು ಅಂತ ಹೇಳ್ತಾರೆ. ಜನ್ಮಕರ್ಮ ವಿಹೀನಾಯೇ ಕದರ್ಯ ಬ್ರಹ್ಮಬಂಧವಃ ಏತೆ ಶೂದ್ರತಮಾರಾಜನ್ ಬ್ರಾಹ್ಮಣಾನಾಂ ಭವಂತ್ಯುತಾ. ಒಳ್ಳೆ ಕರ್ಮದಲ್ಲಿ ತೊಡಗದವರು, ನೀಚ ಯೋಚನೆ ಇರುವವರು, ಅವರು ಬ್ರಹ್ಮಬಂಧುಗಳು ಅಂತ. ಬ್ರಾಹ್ಮಣನ ಬಂಧು ಅಷ್ಟೇ, ಬ್ರಾಹ್ಮಣರಲ್ಲ ಅನ್ನುವ ದೃಷ್ಟಿಯಲ್ಲಿ ಬ್ರಹ್ಮಬಂಧುಗಳು ಅಂತ ಕರೀತಾರೆ. ಅಶ್ರೋತ್ರಿಯಾ ಸರ್ವಯೇತೆ ಸರ್ವೇ ಚಾನಾಹಿತಾಜ್ಞಯಃ ತಾನ್ ಸರ್ವಾನ್ ಧಾರ್ಮಿಕೋ ರಾಜ ಬಲಿಂ ವಿಷ್ಟಿಂಚಕಾರಯೇತ್. ಈ ರೀತಿ ಶಾಸ್ತ್ರ ಸಂಪನ್ನರಲ್ಲದ, ಅಗ್ನಿಹೋತ್ರ ಮಾಡದ ಬ್ರಾಹ್ಮಣರನ್ನ ಬಲಿಂ ಅವರಿಂದ ಕಪ್ಪವನ್ನು ಸ್ವೀಕಾರ ಮಾಡಬೇಕು. ವಿಷ್ಟಿಂಚಕಾರಯೇತ್ ಅವರ ಹತ್ತಿರ ಕೆಲಸ ಮಾಡಿಸ್ಬೇಕು. ವಿಷ್ಟಿ ಅಂತ ಏನಿದೆ ಅದು ಬಿಷ್ಟಿ, ಆ ಬಿಷ್ಟಿಯೇ ಬಿಟ್ಟಿಯಾಗಿರೋದು. ಭಾಗವತ 5ನೇ ಸ್ಕಂಧದಲ್ಲಿಯೂ ಕೂಡ ಬಿಷ್ಟ್ಯಾ ನಿಗೃಹನ್ ನಿರನುಗ್ರಹೋಸಿ ಅಂತ ಇದೆ. ಬಿಷ್ಟ್ಯಾ ನಿಗೃಹನ್ ನಿರನುಗ್ರಹೋಸಿ. ರಹುಗಣ ಆ ಪ್ರಸಂಗದಲ್ಲಿ ಜಡಭರತ ಹೇಳೋದು, ಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೋತಾ ಇದ್ದೀ. ವೇದದಲ್ಲಿಯೂ ಕೂಡ ಈ ಬಿಟ್ಟಿ ಇದೆ. ರುಭವೋ ವಿಷ್ಟ್ಯಕ್ರತ ಅಂತ, ಆ ವಿಷ್ಟಿಯೇ ಬಿಟ್ಟಿ. ಹೀಗಾಗಿ ಅವ್ರ ಕೈನಲ್ಲಿ ದೇಶಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕು ಅಂತಾರೆ. ಅದರಿಂದಾಗಿ ಬ್ರಾಹ್ಮಣರಿಗೆ ವಿಶೇಷ ಸವಲತ್ತು ಕೊಟ್ಟಿದೆ ಪ್ರಾಚೀನ ಭಾರತ? ಇಲ್ಲ, ಯಾವ ವಿಶೇಷವಾದ ಸವಲತ್ತು ಕೊಟ್ಟಿಲ್ಲ. ಅವ್ರ ಕೆಲಸ ಅವರು ಮಾಡಿದರೆ ಅವರಿಗೆ ಏನು ಹೇಳಬೇಕು ಅದನ್ನು ಹೇಳಿದೆ ಅಷ್ಟೆ. ನಾವು ಮಹಾಭಾರತವನ್ನು ರಾಜಕೀಯ ಪಠ್ಯ ಮಾಡ್ಕೊಳ್ಬೇಕು ಅಂತ ನಮ್ಮ ಹಿಂದಿನವರಿಗೆ ಅನ್ನಿಸ್ಲೇ ಇಲ್ಲ. ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಅಟ್ಲೀಸ್ಟ್ ಬೇರೆಯವ್ರಿಗೆ ಹೇಳಬಹುದಿತ್ತು, ಇಲ್ಲಪ್ಪ ನಮ್ಮ ರಾಜಕೀಯ ಚಿಂತನೆ ಹೀಗೆ ಇರಲಿಲ್ಲ ಅಂತ ಹೇಳಬಹುದಿತ್ತು. ಆಹ್ವಾಯಕ ದೇವಲಕಾ ನಕ್ಷತ್ರ ಗ್ರಾಮಯಾಜಕಾ ಏತೆ ಬ್ರಾಹ್ಮಣ ಚಂಡಾಲಾ ಮಹಾಪಥಿಕ ಪಂಚಮಾ. ಆಹ್ವಾಯಕಾ ಕರೆಯುವವರು, ಬನ್ನಿ ಬನ್ನಿ ಬನ್ನಿ,
ನಾವು ನಿಮ್ಗೆ ಇದನ್ನು ಮಾಡಿಕೊಡ್ತೇವೆ ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಪಂಡಾಗಳು ಮಾಡ್ತಾರಲ್ಲ, ಆ ಕೆಲಸ ಮಾಡುವವರು. ದೇವಲಕಾಹ, ದೇವರ ಹೆಸರು ಹೇಳಿ ಮೋಸ ಮಾಡುವವರು ದೇವಲಕರು ಅಂತ. ನಕ್ಷತ್ರ ಗ್ರಾಮಯಾಜಕಾಹ, ಚಂಡಾಲರಿಗೆ ಅಥವಾ ದುಷ್ಟರಿಗೆ ನಾವು ಪೌರೋಹಿತ್ಯ ಮಾಡ್ತೇವೆ ಅಂತ ಹೇಳುವವರು, ಅವರನ್ನು ಬ್ರಾಹ್ಮಣ ಚಂಡಾಲರು ಅಂತ ಕರೀತಾರಂತೆ. ಶಾಸ್ತ್ರ ನಿರ್ದಾಕ್ಷಿಣ್ಯ, ದೋಷ ಇದ್ರೆ ದೋಷ ಅನ್ನತ್ತೆ, ಗುಣ ಇದ್ರೆ ಗುಣ ಅನ್ನತ್ತೆ. ಯಾವುದೇ ಕಾರಣಕ್ಕೂ ಪಾರ್ಷಿಯಲ್ ಅಲ್ಲ ಶಾಸ್ತ್ರ, ಪಾರ್ಶಿಯಾಲಿಟಿ ಮಾಡಲ್ಲ. ಎಲ್ಲ ಏನಂತಿದ್ದಾರೆ, ಬ್ರಾಹ್ಮಣರೇ ಬರೆಯೋದು ಶಾಸ್ತ್ರವನ್ನ, ಬ್ರಾಹ್ಮಣರಿಗೆ ವಿಶೇಷ ರಿಯಾಯಿತಿ ಇದೆ ಅಂತ. ಅದು ನೋಡದವರ ಮಾತು. ಮ್ಲೇಚ್ಛದೆ ಚಾಸ್ತು ಏಕೇಚಿತ್ ಪಾಪೈರಧ್ಯುಚಿತಾ ನರೈಃ ಗತ್ವಾ ತು ಬ್ರಾಹ್ಮಣಸ್ತಾಂಶ್ಚ ಚಂಡಾಲ ಪ್ರೇತ್ಯಚೇಹ ಚ. ಮ್ಲೇಚ್ಛದೇಚರು ಅಂತ. ಮ್ಲೇಚ್ಛ ಅಂತಂದ್ರೆ, ಮ್ಲೇಚ್ಛದೇಚ ಅಂದ್ರೆ ಏನು? ಎಲ್ಲರೂ ಮ್ಲೇಚ್ಛದೇಚ ಅಂತಂದ ಕೂಡಲೇ ಅಮೇರಿಕಾ ಈ ತರಹದ ದೇಶ ಅಂತ ಅನ್ಕೊಂಡಿದ್ದಾರೆ. ಹಾಗಲ್ಲ, ಪಾಪಿಷ್ಠರು ವಾಸ ಮಾಡುವ ಜಾಗ, ವಿಪರೀತ ಪಾಪಿಷ್ಠರು ಯಾರು ವಾಸ ಮಾಡ್ತಾರೆ ಅದು ಮ್ಲೇಚ್ಛ ದೇಶ ಅಂತ ಮಹಾಭಾರತ ಹೇಳುವಂಥದ್ದು. ಮ್ಲೇಚ್ಛ ದೇಶಾಸ್ತು ಏಕೇಚಿತ್ ಪಾಪೈರಧ್ಯುಚಿತಾ ನರೈಃ ಗತ್ವಾತು ಬ್ರಾಹ್ಮಣಸ್ತಾಂಶ್ಚ. ಅಲ್ಲಿಗೆ ಬ್ರಾಹ್ಮಣನಾಯದು ಹೋದ್ರೆ ಚಂಡಾಲ ಆಗೋಗ್ತಾನೆ, ಅಷ್ಟು ಕಲುಷಿತವಾಗಿರುತ್ತೆ ವಾತಾವರಣ. ವ್ರಾತ್ಯಾನ್ ಮ್ಲೇಚ್ಛಾಂಶ್ಚ ಶೂದ್ರಾಂಶ್ಚ ಯಾಜಯಿತ್ವಾ ದ್ವಿಜಾಧಮಃ ಅಕೀರ್ತಿಮಿಹ ಸಂಪ್ರಾಪ್ಯ ನರಕಂ ಪ್ರತಿಪದ್ಯತೆ. ಬ್ರಾಹ್ಮಣ ಮಾಡಬಾರದ್ದು ಯಾವುದು? ಅತ್ಯಂತ ಬಹಿಷ್ಕೃತರಾದವರು, ಜಗತ್ತನ್ನ ಹಾಳು ಮಾಡುವವರು, ದುಷ್ಟರು, ದುರುಳರು, ಇಂಥವ್ರಿಗೆಲ್ಲ ಪೌರೋಹಿತ್ಯ ಮಾಡಿಸ್ತೇವೆ ಅಂತ ಒಪ್ಪಿಕೊಳ್ಳೋದು. ಅಂದರೆ ಈ ರಾಜಕಾರಣಿಗಳಿಗೆ ಪೌರೋಹಿತ್ಯ ಏನು ಮಾಡಿಸ್ತಾರಲ್ಲ, ಅವ್ರನ್ನೆಲ್ಲ ಇಲ್ಲಿ ಲಗಾಡಿ ತೆಗೆದಿದ್ದಾರೆ. ಅಕೀರ್ತಿ ಮೇಹ ಸಂಪ್ರಾಪ್ಯ ನರಕಂ ಪ್ರತಿಪದ್ಯತೆ, ನರಕಕ್ಕೆ ಹೋಗ್ತಾನೆ. ಯಾಕೆ ಅಂದರೆ ಅವ್ರಿಗೆ ಮಾನಸಿಕವಾಗಿ ಶ್ರದ್ಧೆ ಇರೋಲ್ಲ, ಅವರಿಗೆ ಏನೋ ಒಂದು ಆಗ್ಬಿಡ್ಬೇಕಷ್ಟೆ. ಆ ತರಹದೊಬ್ಬ ಮುಟ್ಟಾಳ ಕೇಳ್ತಾ ಇದ್ದ, ಎಲ್ಲರನ್ನ ನಾಶ ಮಾಡಿಬಿಡ್ಬೇಕು, ಆ ಥರದ್ದೊಂದು ಯಾಗ ಇದ್ರೆ ನನಗೆ ಹೇಳಿ ಮಾಡಿಸ್ತೀನಿ ಅಂತ. ಇಂಥ ದುಷ್ಟರಿಗೆ ಯಾಗ ಮಾಡಿಸೋದು ಅಂದ್ರೆ ಏನ್ರಿ ಅದು? ಇಂಥವ್ರು ಇರ್ತಾರೆ, ಅಂಥವ್ರಿಗೆ ಯಾಗ ಮಾಡಿಸಿದ್ರೆ ಏನಾಗಬೇಡ, ಎಲ್ಲರ ನಾಶವೇ ಗುರಿ ಅವ್ರಿಗೆ. ಅವರು ಸಮೃದ್ಧರಾಗೋದಕ್ಕಿಂತ ಇನ್ನೊಬ್ಬರು ಸಮೃದ್ಧರಾಗಬಾರದು ಅಂತ. ಮಹಾಬೃಂದ ಸಮುದ್ರಾಭ್ಯಾಂ ಪರ್ಯಾಯೇಣೈಕ ವಿಂಶತಿಂ ಬ್ರಾಹ್ಮಣೋ ರುಗ್ಯಜುಸ್ಸಾಮ್ನಾಂ ಮೂಢ ಕೃತ್ವಾತು ವಿಪ್ಲವಂ. ಈ ರೀತಿ ವೇದವನ್ನೇ ಹಾಳು ಮಾಡಲಿಕ್ಕೆ ಹೊರಟೋಗ್ತಾರೆ ಬ್ರಾಹ್ಮಣರು, ಅದನ್ನು ಮಾಡಬಾರದು. ವೇದವೆಂಬ ಅದ್ಭುತವಾದ ಸಂಪತ್ತನ್ನ ಯಾವ ಬ್ರಾಹ್ಮಣ ಹಾಳು ಮಾಡ್ತಾನೆ, ಅವನು ಹೇಗಿರ್ತಾನೆ ಅಂದರೆ, ಆ ಬ್ರಾಹ್ಮಣ ಕಲ್ಪಮೇಕಂ ಕೃಮಿಸ್ಸೋಥ ನಾನಾ ವಿಷ್ಠಾ ಸುಜಾಯತೆ. ಒಂದು ಕಲ್ಪ ಪರ್ಯಂತ ಅಂದ್ರೆ ಬಹಳ ಕಾಲದ, ಸಾವಿರಾರು ವರ್ಷಗಳ ಕಾಲ ಮಲದಲ್ಲಿ ಕ್ರಿಮಿ ಆಗ್ತಾನಂತೆ. ನೋಡಿ, ಇದು ಬ್ರಾಹ್ಮಣರಿಗೆ ಬೈದಿರೋದು, ನೆನಪಿಟ್ಕೊಳ್ಳಿ. ಅತ್ಯಂತ ದುರುಳರು, ದುಷ್ಟರು, ಮದ್ಯದ ದೊರೆಗಳು, ಭೂಗತ ಜಗತ್ತಿನ ದೊರೆಗಳು, ಅವ್ರಿಗೆಲ್ಲ ಮಾಡಿಸಬಾರದು. ಇವ್ರು ಯಾರಿಗೆ ಬೇಕಾದರೂ ಮಾಡಿಸ್ಬಿಡ್ತಾರೆ, ಮಾಡಿಸೋ ಅಗತ್ಯ ಇಲ್ಲ, ಆದರೆ ಮಾಡಿಸ್ತಾರೆ. ವ್ರಾತ್ಯೇ ಮ್ಲೇಚ್ಛೆ ತಥಾ ಶೂದ್ರೇ ತಸ್ಕರೇ ಪತಿತೆ ಶುಚೌ ಕುದೇಶೇ ಚ ಸುರಾಪೇ ಚ ಬ್ರಹ್ಮಜ್ಞೇ ವೃಷಲೀಪತೌ ಅನಧೀತಿಷು ಸರ್ವತ್ರ ಭುಂಜಾನೆ ಯತ್ರ ತತ್ರ ವಾ ಬಾಲಸ್ತ್ರೀ ವೃದ್ಧ ಹಂತುಶ್ಚ ಮಾತಾ ಪಿತ್ರೋರ್ಗುರೋಸ್ತಥಾ ಮಿತ್ರದ್ರುಹಿ ಕೃತಜ್ಞೇ ಚ ಗೋಘ್ನೇ ಚೈವ ಕಥಂಚನ ಪುತ್ರಘಾತಿನಿ ಶತ್ರೌ ಚ
ನ ಮಂತ್ರಾನ್ ಯೋಜಯೇ ದ್ವಿಜಃ. ವ್ರಾತ್ಯ ಅಂದರೆ ಕೆಟ್ಟ ಕೆಲಸವನ್ನು ಮಾಡಿ ಶಿಕ್ಷೆಗೊಳಗಾದವನನ್ನು ವ್ರಾತ್ಯ ಅಂತ ಕರೀತಾರೆ. ವ್ರಾತಾದ್ಯತ್, ವ್ರಾತ ಅಂದರೆ ಸಮೂಹ, ಯತ್ ಅಂದರೆ ಬಹಿಷ್ಕಾರ್ಯ. ವ್ರಾತ್ಯ ಅಂದರೆ ಸಮಾಜದಿಂದ ಕೆಟ್ಟ ಕೆಲಸ ಮಾಡಿ ಬಹಿಷ್ಕೃತನಾದವ, ಮ್ಲೇಚ್ಛ. ಆಮೇಲೆ ತಸ್ಕರ, ಕಳ್ಳ, ಕೆಟ್ಟ ಕೆಲಸ ಮಾಡಿ ಪತಿತನಾಗಿರ್ತಾನೆ, ಅಶುಚಿ, ಕೆಟ್ಟ ದೇಶದಲ್ಲಿ ಇರ್ತಾನೆ. ಸುರಾಪೇಚ, ಮದ್ಯಪಾನ ಮಾಡ್ತಾನೆ. ಬ್ರಹ್ಮಹತ್ಯಾ ಪಾಪ ಮಾಡ್ತಾನೆ, ಬೇಕಾಷ್ಟು ಜನ ಬ್ರಾಹ್ಮಣರನ್ನು ಕೊಂದಿರ್ತಾನೆ, ಅವನಿಗೆ ಇವರು ಹೋಮ ಮಾಡಿಸ್ತಾರೆ, ಇದೇ ಪುರೋಹಿತರೆ ಮಾಡಿಸ್ತಾರೆ. ಇನ್ನು ವೃಷಲೀಪತವು, ಧರ್ಮವನ್ನು ಹಾಳುಗೆಡಹುವವರಲ್ಲಿ ಅಗ್ರಗಣ್ಯ. ಅನಧೀತಿಷು, ಒಂದು ಚೂರು ಅಧ್ಯಯನದ ಸೋಂಕು ಇರೋದಿಲ್ಲ. ಬಾಲಹಂತ, ಚಿಕ್ಕ ಮಕ್ಕಳನ್ನು ಕೊಂದಿರ್ತಾನೆ, ಹೆಣ್ಣು ಮಕ್ಕಳನ್ನು ಕೊಂದಿರ್ತಾನೆ, ವೃದ್ಧರನ್ನು ಕೊಂದಿರ್ತಾನೆ, ತಂದೆ ತಾಯಿ ಗುರು ಮಿತ್ರರಿಗೆ ದ್ರೋಹ ಮಾಡಿರ್ತಾನೆ, ಕೃತಜ್ಞನಾಗಿರ್ತಾನೆ, ಗೋವುಗಳನ್ನು ಕೊಂದಿರ್ತಾನೆ, ಮಕ್ಕಳನ್ನೇ ಕೊಂದಿರ್ತಾನೆ. ಅಂಥವರಲ್ಲಿ ಮಂತ್ರ ಪ್ರಯೋಗ ಮಾಡಬಾರದು. ಅದರಿಂದಾಗಿ ನಮಂತ್ರಾನ್ ಯೋಜಯೇ ದ್ವಿಜಃ. ಯಾಕೆಂದ್ರೆ ಇವರೇ ಆಡ್ಕೊಳ್ಳೋದು ಬ್ರಾಹ್ಮಣರನ್ನ, ಅವ್ರಿಗೆ ಹೋಗಿ ಮಾಡಿಸೋದು. ಇಲ್ಲಿಯೂ ಒಳ್ಳೆ ಹೆಸರಿಲ್ಲ, ಅಲ್ಲಿಯೂ ಶಾಸ್ತ್ರಕ್ಕೂ ವಿರುದ್ಧವಾಗಿ ನಡೆದಂತೆ. ನತೆ ಸತೇಷಾಂ ವಿಪ್ಲವ ಪ್ರೋಕ್ತೋ ಮಂತ್ರವಿದ್ಭಿ ಸನಾತನೈ ಯದಿ ವಿಪ್ರೋ ವಿದೇಶಸ್ಥಃ ತೀರ್ಥಯಾತ್ರಾಂ ಗತೋಥವಾ. ಅದರಿಂದಾಗಿ ಇವರೆಲ್ಲ ಪಂಕ್ತಿ ಬಾಹ್ಯರು. ಅರ್ಥ ಆಯ್ತಾ? ಇಲ್ಲಿ ಊಟ ಮಾಡಬಾರದು ಅಂತ ಇರೋದು. ಬ್ರಾಹ್ಮಣರು ಇದನ್ನು ಮಾಡಬಾರದು ಅಂತ ಹೇಳಿ ಇಲ್ಲಿ ತಿನ್ನಬಾರದು ಅಂತಂದ್ರೆ ಎಲ್ಲ ಸೀದಾ ಎಲ್ಲೆಲ್ಲಿಗೂ ಹೊಟ್ಟೋಗ್ತಾರೆ. ಭಾವದಿಂದ ದುಷ್ಟನಾದವನಲ್ಲಿ ತಿನ್ನಬೇಡ ಅಷ್ಟೆ. ಮಾನಸಿಕವಾಗಿ ಯಾರು ಅತ್ಯಂತ ಕ್ರೌರ್ಯವನ್ನು ಇಟ್ಕೊಂಡಿರ್ತಾನೆ ಅಲ್ಲಿ ತಿನ್ನಬೇಡ. ಇವರೆಲ್ಲ ಏನೇನೋ ಕಲ್ಪನೆಗಳಿದೆ, ಅದು ಹಾಗಿಲ್ಲ ಅಲ್ಲಿ. ಯದಿ ವಿಪ್ರೋ ವಿದೇಶಸ್ಥಃ ತೀರ್ಥಯಾತ್ರಾಂ ಗತೋಥವಾ ಯದಿ ಭೀತ ಪ್ರಪನ್ನೋ ವಾ ಕುದೇಶಂ ಶೌಚವರ್ಜಿತಂ. ಒಂದು ವೇಳೆ ಬ್ರಾಹ್ಮಣನಾದವ ತೀರ್ಥಯಾತ್ರೆಗೆ ಹೋದಾಗ ಯಾವುದೋ ಒಂದು ಭೀಕರವಾದ ಸನ್ನಿವೇಶದಲ್ಲಿ ಕೆಟ್ಟ ಜಾಗಕ್ಕೆ ಹೋಗಿ ಅಡಗಿಕೊಳ್ಬೇಕಾದ ಪ್ರಸಂಗ ಬರುತ್ತೆ. ಆನೆ ಅಟ್ಟಿಸಿಕೊಂಡು ಬಂತು ಅಂತ ಇಟ್ಕೊಳ್ಳಿ, ಹುಲಿಯೋ ಸಿಂಹವೋ ನಾಯಿಯೋ ಅಟ್ಟಿಸಿಕೊಂಡು ಬಂತು ಅಂತ ಇಟ್ಕೊಳ್ಳಿ. ಜೀವ ಉಳಿಸ್ಕೊಳ್ಳಿಕ್ಕೋ ಎಲ್ಲಿಗೋ ಒಂದು ಕೆಟ್ಟ ಜಾಗಕ್ಕೆ ಹೊಟ್ಟೋಗ್ತಾನೆ. ಯದಿ ಭೀತ ಪ್ರಪನ್ನೋವಾ ಕುದೇಶಂ ಶೌಚವರ್ಜಿತಂ. ಆಮೇಲೆ ಹೊರಗಡೆ ಬಂದು ಸುಸಂಯತನಾಗಿ ಶುಚಿಯಾಗಿ ಮಂತ್ರಗಳನ್ನು ಜಪಿಸಬೇಕು. ಆರ್ತಶ್ಚೋಚ್ಚಾರಯೇನ್ ಮಂತ್ರಂ ಆರ್ತತ್ರಾಣ ಪರೋಥವಾ ತತ್ವವಿತ್ತರತೆ ಪಾಪಂ ಶೀಲವಾನ್ ಸಂಯತೇಂದ್ರಿಯ ಹೀನೇಶ್ವಪಿ ಪ್ರಯುಂಜಾನೋ ನಾಸೌ ವಿಪ್ಲಾವಕ ಸ್ಮೃತಃ. ಆದರೆ ಒಂದು ಎಕ್ಸೆಪ್ಷನ್ ಇದೆ. ಇಂತಹ ಬ್ರಾಹ್ಮಣರ ನಡುವೆ ಒಬ್ಬ ತತ್ವವನ್ನು ತಿಳಿಲಿಕ್ಕೆ ಪ್ರಯತ್ನ ಪಟ್ಟು ತತ್ವವನ್ನು ತಿಳಿದು ಪ್ರಾಮಾಣಿಕವಾಗಿ ಮಂತ್ರ ಜಪ ಮಾಡಿದರೆ ಅವನು ಪಾಪವನ್ನು ದಾಟಬಲ್ಲ. ಇದಿಲ್ಲದೆ ಆ ಬೇಸಿಕ್ ಪ್ರಾಮಾಣಿಕತೆಯೇ ಇಲ್ಲದೆ ಹೋದರೆ ಸರಿ ಇರಲ್ಲ. ಏತೇಭ್ಯೋ ಬಲಿಮಾದದ್ಯಾತ್ ವೀತಕೋಚೋ ಮಹೀಪತಿ ಋತೆ ಬ್ರಹ್ಮತಮೇಭ್ಯಶ್ಚ ದೇವಕಲ್ಪೇಭ್ಯ ಏವ ಚ. ಈ ತರಹದ ಬ್ರಾಹ್ಮಣರಿದ್ರೆ ನಿರ್ದಾಕ್ಷಿಣ್ಯವಾಗಿ ತೆರಿಗೆಯನ್ನ ರಾಜನೊಬ್ಬ ಸ್ವೀಕರಿಸಬೇಕು. ನಮ್ಮ ದೇಶಕ್ಕೆ ಇದು ಅನ್ವಯ ಆಗೋದೇ ಇಲ್ಲ. ಹೇಗೆ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ದೇಶ 3% ಅಷ್ಟೇ ಟ್ಯಾಕ್ಸ್ ಪೇಯರ್ಸ್ ಇರೋದು. ಹೇಗೆ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ಏನೋ ದೇವ್ರ ದಯೆ. ಭಾರತವನ್ನು ನೋಡಿದ್ರೆ
ಬಹಳ ಆಶ್ಚರ್ಯ ಆಗತ್ತೆ. ಒಂದೇಟಿಗೆ ದಕ್ಕುವಂಥದ್ದೇ ಅಲ್ಲ. ಭಾರತ ಒಂದೇ ಏಟಿಗೆ ದಕ್ಕುವಂಥದ್ದಲ್ಲ. ಭಾರತದ ಬಗ್ಗೆ ಎಲ್ಲ ಎಷ್ಟು ಬರೆದ್ರೂ ಇನ್ನೂ ಉಳಿದಿರುತ್ತೆ. ವಿಚಿತ್ರ ದೇಶ ಭಾರತ. ಯಾಕೆಂದ್ರೆ ಋಷಿಮುನಿಗಳು ಇದ್ದು ಹೋಗಿದ್ದಾರೆ ಇಲ್ಲಿ. ಅದೇನೋ ಬಹಳ ವಿಚಿತ್ರ. ಅದರಿಂದ ಅಬ್ರಾಹ್ಮಣಾನಾಂ ವಿತ್ತಸ್ಯ ಸ್ವಾಮಿ ರಾಜೇತಿ ನ ಶ್ರುತಿ ಬ್ರಾಹ್ಮಣಾನಾಂಚ ಯೇ ಕೇಚಿತ್ ವಿಕರ್ಮಸ್ಥಾ ಇತಿ ಶ್ರುತಿ ಪ್ರಾಗುಕ್ತಾನ್ಶ್ಚಾಪ್ಯನುಕ್ತಾನ್ಶ್ಚ ಸರ್ವಾನ್ಸ್ತಾನ್ ದಾಪಯೇತ್ ಕರಾನ್. ಯಾರು ಬ್ರಾಹ್ಮಣರಾಗಿದ್ದು ಬ್ರಾಹ್ಮಣರ ರೀತಿ ಇರೋದಿಲ್ಲ, ಅವ್ರ ಕೈನಲ್ಲಿ ಟ್ಯಾಕ್ಸ್ ವಸೂಲು ಮಾಡಬೇಕು. ಯಾರು ವಿಕರ್ಮಸ್ಥರಾದ ಬ್ರಾಹ್ಮಣರಿರ್ತಾರೆ, ವೇದಕ್ಕೆ ವಿರುದ್ಧವಾದ ಕರ್ಮವನ್ನು ಮಾಡಿಕೊಂಡಿರ್ತಾರೆ, ಅವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಮುಲಾಜೆ ಇರಬಾರದು ರಾಜನಿಗೆ. ಇನ್ನು ಉಳಿದವರೇನಿದ್ದಾರೆ ಕ್ಷತ್ರಿಯರು ವೈಶ್ಯರು, ಅವ್ರ ಹತ್ರ ಟ್ಯಾಕ್ಸ್ ಅನ್ನ ತಗೊಳ್ಳೋದು. ಇವತ್ತಿಗೂ ಕೂಡ 3% ಜನ ಇರೋದು, ಅಷ್ಟೇ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇರೋದು. ಅವತ್ತಿಗೆ ಎಲ್ಲ ವೈಶ್ಯರ ಹತ್ತಿರ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ರಿ. ಏನಿಲ್ಲ ಇಲ್ಲ, ಅದೇ ನಡ್ಕೊಂಡು ಬಂದಿದೆ. ವಿಕರ್ಮಸ್ಥಾಸ್ತು ನೋಪೇಕ್ಷ ವಿಪ್ರಾರಾಜ್ಞಾ ಕಥಂಚನ ನಿಯಮ್ಯಾ ಸಂವಿಭಾಜ್ಯಾಶ್ಚ ಧರ್ಮಾನುಗ್ರಹ ಕಾಮ್ಯಯ. ಬ್ರಾಹ್ಮಣರು ತಪ್ಪು ಕೆಲಸ ಮಾಡ್ತಾ ಇದ್ರೆ ಅವರನ್ನು ಉಪೇಕ್ಷೆ ಮಾಡಬಾರದು ರಾಜ, ಅವ್ರಿಗೂ ಶಿಕ್ಷೆ ಕೊಡಲೇಬೇಕು. ಯಸ್ಯಸ್ಮ ವಿಚಯೇ ರಾಜ್ಞಃ ಸ್ಥೇನೋ ಭವತಿ ವೈದ್ವಿಜಃ ರಾಜ್ಞಯೇವಾಪರಾಧಂ ತಂ ಮನ್ಯಂತೆ ತದ್ವಿಜೋ ಜನಾಃ. ಒಬ್ಬ ಬ್ರಾಹ್ಮಣ ಕಳ್ಳನಾದ್ರೆ ರಾಜ ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿ ನನ್ನದೇ ಅಪರಾಧ, ನಾನೇ ತಿದ್ಕೊಳ್ಬೇಕು ಅಂತ ಹೋದ್ರೆ ಎಷ್ಟು ಸೀರಿಯಸ್ನೆಸ್ ಇರಬೇಕೋ ಅಷ್ಟು ಸೀರಿಯಸ್ನೆಸ್ ಇವನಿಗಿರ್ಬೇಕು. ಅವೃತ್ಯಾಯೋ ಭವೇತ್ಸ್ತೇನೋ ವೇದ ವಿತ್ಸ್ನಾತಕಸ್ತದಾ ರಾಜ್ಞಾ ರಾಜಂತ ಭರ್ತವ್ಯ ಇತಿ ಧರ್ಮವಿದೋ ವಿದುಹು. ವೃತ್ತಿ ಸಿಗದೆ ವೇದವನ್ನು ಓದಿದವ ಕಳ್ಳನಾದ್ರೆ ಅದು ರಾಜನಿಗೆ ಅದಕ್ಕಿಂತ ದೊಡ್ಡ ಅನರ್ಥ ಇನ್ನೊಂದಿಲ್ಲ. ಸಚೇನ್ನಾಪಿ ನಿವರ್ತೇತ ಕೃತವೃತ್ತಿ ಪರಂತಪ ಸನಿರ್ವಾತ ಇತವ್ಯ ಸ್ಯಾತ್ ತಸ್ಮಾತ್ ದೇಶಾತ್ ಸಬಾಂಧವ. ಅಲ್ಲ, ಅನುಕೂಲ ಇದ್ರೂ ಕಳ್ತನ ಮಾಡ್ತಾನೆ. ಕಳ್ತನ ಅನ್ನೋದು ಒಂದು ಸ್ವಭಾವ, ಏನೋ ತೆಫ್ಟೋಮೇನಿಯನ ಆ ತರಹದ್ದೇನೋ ಒಂದು ರೋಗ, ಆ ತರಹದ್ದೇನಾರಿದ್ರೆ, ಅಥವಾ ಒಂದು ಚಟ ಥ್ರಿಲ್ಗಾಗಿ ಕದೀತಾರಲ್ಲ ಅಂಥವ್ರೇನಾರಿದ್ರೆ, ಅವನು ಯಾರೇ ಆಗಿರಲಿ, ಬ್ರಾಹ್ಮಣ ಆಗಿದ್ರು ಅವನನ್ನ ಬಂಧುಗಳ ಸಮೇತವಾಗಿ ಗಡೀಪಾರು ಮಾಡಿಬಿಡು. ಹಣೆ ಮೇಲೆ ದೊಡ್ಡ ಮುದ್ರೆ ಇಟ್ಟು ಯಜ್ಞಶ್ರುತಂ ಅಪೈಚುನ್ಯಂ ಅಹಿಂಸಾತಿಥಿ ಪೂಜನಂ ದಮಸ್ಸತ್ಯಂ ತಪೋದಾನಂ ಏತದ್ಬ್ರಾಹ್ಮಣ ಲಕ್ಷಣಂ. ಯಜ್ಞ ಮಾಡೋದು, ಮಾಡಿಸೋದು, ಶಾಸ್ತ್ರಶ್ರವಣ, ಅಪೈಶೂನ್ಯ ಚಾಡಿಕೋರತನ ಇಲ್ಲದೆ ಇರೋದು. ಚಾಡಿ ಹೇಳಲೇಬಾರದು, ಅವನೇ ಬ್ರಾಹ್ಮಣ. ಅಹಿಂಸಾ, ಅತಿಥಿ ಪೂಜನ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಸತ್ಯ, ತಪಸ್ಸು, ದಾನ, ಇದು ಬ್ರಾಹ್ಮಣನ ಲಕ್ಷಣ. ಹೀಗೆ ಸಪ್ತತಿತಮೋಧ್ಯಾಯ. ಯುಧಿಷ್ಠಿರಃ ಕೇಶಾಂ ಪ್ರಭವತೆ ರಾಜ ವಿತ್ತಸ್ಯ ಭರತರಜಭ ಕಯಾ ಚ ವೃತ್ತ್ಯಾ ವರ್ತೇತ ತನ್ಮೇ ಬ್ರೂಹಿ ಪಿತಾಮಹ. ಅಲ್ಲಪ್ಪ, ಕೇಶಾಂ ಪ್ರಭವತೆ ರಾಜ, ಯಾರ ಹಣವನ್ನ ರಾಜನೊಬ್ಬ ನಿರ್ದಾಕ್ಷಿಣ್ಯವಾಗಿ ಸೆಳೆದು ತನ್ನ ಬೊಕ್ಕಸಕ್ಕೆ ಸೇರಿಸ್ಕೊಳ್ಬಹುದು ಹೇಳು. ಕಯಾಚ ವೃತ್ತ್ಯಾ ವರ್ತೇತ, ಕ್ಷತ್ರಿಯನಾದವನ ಜೀವಿಕೆ ಏನು, ಅವನು ಹೆಂಗೆ ಬದುಕಬೇಕು, ಅವನಿಗೆ ಯಾವ ಮೂಲದಿಂದ ಹಣ ಬರುತ್ತೆ ಕ್ಷತ್ರಿಯನಿಗೆ,
ಅದು ಹೇಳು. ಭೀಷ್ಮ ಅಬ್ರಾಹ್ಮಣಾನಾಂ ವಿತ್ತಸ್ಯ ಸ್ವಾಮಿ ರಾಜೇತಿ ವೈದಿಕಂ ಬ್ರಾಹ್ಮಣಾನಾಂಚ ಏಕೇಚಿತ್ ವಿಕರ್ಮಸ್ಥಾ ಭವಂತ್ಯುತ. ಯಾರು ಅಬ್ರಾಹ್ಮಣರೋ ಅವರ ಎಲ್ಲರ ಹಣಕ್ಕೆ ಅವನು ಸ್ವಾಮಿ. ಬ್ರಾಹ್ಮಣಾನಾಂಚ ಏಕೇಚಿತ್, ಬ್ರಾಹ್ಮಣರು ಕೂಡ ವಿಕರ್ಮಸ್ಥರಾಗಿದ್ದರೆ, ವಿರುದ್ಧ ಕರ್ಮವನ್ನು ಮಾಡ್ತಾ ಇದ್ರೆ ಅವರು ಟ್ಯಾಕ್ಸ್ ಕೊಡಲೇಬೇಕು. ವಿಕರ್ಮಸ್ಥೋ ಹಿ ನೋಪೇಕ್ಷೋ ಭವೇದ್ ರಾಜ್ಞಾ ಕಥಂಚನ ಇತಿ ರಾಜ್ಞ ಪುರಾವೃತ್ತಂ ಅಭಿಜಲ್ಪಂತಿ ಸಾಧವಃ. ಒಬ್ಬ ಬ್ರಾಹ್ಮಣ ತಪ್ಪು ನಡೆಯಲ್ಲಿ ಇದ್ದರೆ ಅವನನ್ನು ಉಪೇಕ್ಷೆ ಮಾಡಬಾರದು, ಇದು ರಾಜನ ನಡೆ ಅಂತ ಹೇಳಿ ಸಾಧವಃ ಅಭಿಜಲ್ಪಂತಿ, ಸಜ್ಜನರು ಹೇಳ್ತಾರೆ. ಯಸ್ಯಸ್ಮ ವಿಚಯೇ ರಾಜ್ಞಃ ಸ್ಥೇನೋ ಭವತಿ ವೈದ್ವಿಜಃ ರಾಜ್ಞಯೇವಾಪರಾಧಂ ತಂ ಮನ್ಯಂತೆ ಕಿಲ್ಬಿಚನ್ ನೃಪಾ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಗೀತಂ ಕೇಕಯರಾಜೇನ ಹಿರಿಯಮಾಣೇನ ರಕ್ಷಸ. ಈ ವಿಚಾರದಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ ಕೇಳು. ಯಾರ ಕಥೆ? ಕೇಕಯ ರಾಜನ ಕಥೆ. ಯಾವಾಗ ಹೇಳಿದ್ದು? ಕೇಕಯ ಹಿರಿಯಮಾಣೇನ ರಕ್ಷಸ. ಒಬ್ಬ ರಾಕ್ಷಸ ಅವನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಕೇಕಯ ರಾಜನನ್ನ. ಅವಾಗ ಆ ಕೇಕಯ ರಾಜ ಹೇಳಿದ್ದು. ಇದರ ಕಥೆಯ ಬಗ್ಗೆ ಒಂದೇ ಒಂದು ಶ್ಲೋಕದಲ್ಲಿ ಮತ್ತೆ ವಿವರಣೆ ಮಾಡ್ತಾರೆ. ಕೇಕಯಾನಾಮಧಿಪತಿಂ ರಕ್ಷೋ ಜಗ್ರಾಹ ದಾರುಣಂ ಸ್ವಾಧ್ಯಾಯೇನಾನ್ವಿತಂ ರಾಜನ್ ಅರಣ್ಯೇ ಸಂಶಿತವ್ರತಂ. ಕೇಕಯ ದೇಶದ ಒಡೆಯ ಒಬ್ಬ ಅರಣ್ಯದಲ್ಲಿ ವೇದ ಪಾರಾಯಣ ಮಾಡ್ತಾ ಕೂತ್ಕೊಂಡಿದ್ದಂತೆ. ಒಳ್ಳೆ ವ್ರತನಿಷ್ಠ ಅವನು. ಆ ರಾಜನನ್ನ ಒಬ್ಬ ರಾಕ್ಷಸ ಎತ್ಕೊಂಡು ಹೋದ. ಆಗ ರಾಜ ಹೇಳಿದನಂತೆ, ನಾಸ್ತಿಸ್ತೇನೋ ಜನಪದೇ ನಕದರ್ಯೋ ನ ಮದ್ಯಪಃ ನಾನಾಹಿತಾಗ್ನಿರ್ನಾಯಜ್ವಾ ಮಾಮಕಾಂತರಮಾಬಿಭಃ. ಯಾರನ್ನ ಎತ್ಕೊಂಡು ಹೋಗ್ತಾ ಇದ್ದೀ ಗೊತ್ತೇನೋ ನೀನು ಅಂದ ರಾಜ. ಒಂದು ಚೂರು ಭಯ ಪಡಲಿಲ್ಲ. ಯಾರನ್ನ ಎತ್ಕೊಂಡು ಹೋಗ್ತಾ ಇದ್ದೀ ಗೊತ್ತಿದೆಯಾ? ನನ್ನ ರಾಜ್ಯದಲ್ಲಿ ಕಳ್ಳ ಇಲ್ಲ, ನನ್ನ ಹಳ್ಳಿಯಲ್ಲಿ ಕಳ್ಳ ಇಲ್ಲ. ನ ಕದರ್ಯ, ಅತ್ಯಂತ ತೆಗೆದುಹಾಕಿದ ಜನ, ಮೂರ್ಖಾಸಿನವ ಅಂತಾರೆ ನಮ್ಮ ಭಾಷೆಯಲ್ಲಿ. ಮೂರ್ಖಾಸಿನವ ಹೇಳಿದ್ರೆ ಅತ್ಯಂತ ಕಳಪೆ ವ್ಯಕ್ತಿತ್ವ, ಥರ್ಡ್ ಗ್ರೇಡ್ ಅಂತಾರಲ್ಲ ಬೆಂಗಳೂರು ಕಡೆ, ಅಂಥವ್ರು. ನ ಮದ್ಯಪಃ, ಮದ್ಯವನ್ನು ಕುಡಿಯುವವನಲ್ಲ. ನಾನಾಹಿತಾಗ್ನಿ, ಅಗ್ನಿಯನ್ನ ಪೂಜೆ ಮಾಡದವ ಇಲ್ವೇ ಇಲ್ಲ. ನಾ ಯಜ್ವಾ, ಯಜ್ಞ ಮಾಡದವ ಇಲ್ವೇ ಇಲ್ಲ ನಮ್ಮಲ್ಲಿ, ಮೇಲಿನ 3 ಜನರಲ್ಲಿ. ಹೀಗಿರುವಾಗ ನನ್ನನ್ನು ಹೇಗೆ ಹೊತ್ಕೊಂಡು ಹೋಗ್ತಾ ಇದೆಯಪ್ಪ ನೀನು? ನಚಮೇ ಬ್ರಾಹ್ಮಣೋ ವಿದ್ವಾನ್ ನಾವ್ರತಿ ನಾಪ್ಯಸೋಮಪಃ ದ್ವಿಜಾತಿರ್ವಿಚಯೇ ಮಹ್ಯಂ ಮಾಮಕಾಂತರಮಾಬಿಭಃ. ಅಲ್ಲ, ಒಬ್ಬ ಬ್ರಾಹ್ಮಣ ಇದ್ರೆ ಅವನು ಅವಿದ್ವಾಂತನಾಗಿರೋದೇ ಇಲ್ಲ ನನ್ನ ರಾಜ್ಯದಲ್ಲಿ. ಬ್ರಾಹ್ಮಣ ಇದ್ದ ಅಂದ್ರೆ ವಿದ್ವಾಂತನೇ ಆಗಿರ್ತಾನೆ. ನಚಮೇ ಬ್ರಾಹ್ಮಣೋ ವಿದ್ವಾನ್ ನಾವ್ರತಿ, ಪ್ರತಿಯೊಬ್ಬ ವ್ರತಧಾರಣೆ ಮಾಡ್ತಾನೇ ಇದ್ದಾನೆ. ನಾಪಿ ಅಸೋಮಪಃ, ಸೋಮವನ್ನ ಕುಡಿದಿದ್ದಾನೆ ಅಂದ್ರೆ ಸೋಮಯಾಗ ಮಾಡಿದ್ದಾನೆ. ಹೀಗಿರುವಾಗ ನನ್ನನ್ನು ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಿ? ನಾನಾಪ್ತ ದಕ್ಷಿಣೈರ್ಯಜ್ಞೈ ಯಜಂತೆ ವಿಷಯೇ ಮಮ ನಾಧೀತೆ ಚಾವ್ರತಿ ಕಶ್ಚಿತ್ ಮಾಮಕಾಂತರಮಾಬಿಭಃ. ದಕ್ಷಿಣ ಇಲ್ಲದ ಯಾಗ ಇಲ್ಲ ನನ್ನ ದೇಶದಲ್ಲಿ.
ದಕ್ಷಿಣೆ ಅಂತಂದರೆ ಜ್ಞಾನ ಸಂದೇಶಕ್ಕೆ ಅನುಕೂಲವಾಗಿರುವ ಹಣ ಅಂತ ಅರ್ಥ. ದಕ್ಷಿಣ ಅಂದರೆ ಜ್ಞಾನ ಸಂದೇಶ. ದಕ್ಷಿಣೆ ಕೊಡೋದು ಅಂದ್ರೇನು? ಜ್ಞಾನ ಬರಲಿ ಅಂತ ಹೇಳಿ ಕೊಡುವಂತಹ ದ್ರವ್ಯ ಏನಿದೆ ಅದನ್ನು ದಕ್ಷಿಣ ಅಂತ ಕರೀತಾರೆ. ಇಲ್ಲ ವಿದ್ವಾಂಸರು ಅಂತ ಗೌರವಿಸ್ತಾ ಇದ್ದೀವಿ ಅಂದರೆ ಸಂಭಾವನೆ ಅಂತ ಕರೀತಾರೆ. ಆದರೆ ಇವತ್ತು ಎರಡೂ ಅರ್ಥದಲ್ಲಿ ಇವತ್ತು ಕೆಟ್ಟ ಆ ಪದಗಳನ್ನು ಕೆಟ್ಟ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ನಾವು. ಅಧೀಯಂತೆ ಯಜಂತೆ ಯಾಜಯಂತ್ಯಪಿ ದದತಿ ಪ್ರತಿಗೃಹಂತಿ ಷಟ್ಸು ಕರ್ಮಸ್ವಸ್ಥಿತಾ. ಅಧ್ಯಾಪನ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಅಧ್ಯಾಪನ ಮಾಡೋದು ಅಂದರೆ ಬೇರೊಬ್ಬರಿಗೆ ಶಾಸ್ತ್ರವನ್ನು ಹೇಳೋದು. ಅಧ್ಯಯನ ಮಾಡೋದು ಅಂದರೆ ಸ್ವಂತಕ್ಕಾಗಿ ಚಿಂತನೆ ಮಾಡೋದು. ಯಜಂತೆ ಯಾಗ ತಾವು ಮಾಡ್ತಾರೆ, ಯಾಜಯಂತ್ಯಪಿ ಬೇರೆಯವರಿಗೆ ಯಾಗ ಮಾಡಿಸ್ತಾರೆ, ದದತಿ ಪ್ರತಿಗೃಹಂತಿ ಕೊಡ್ತಾರೆ, ಸ್ವೀಕಾರನೂ ಮಾಡ್ತಾರೆ. ಹೀಗೆ 6 ಕರ್ಮದಲ್ಲಿ ತೊಡಗಿದ್ದಾರೆ ನನ್ನ ರಾಜ್ಯದಲ್ಲಿ ಬ್ರಾಹ್ಮಣರು. ಹೀಗಿರುವ ನನ್ನನ್ನು ಎತ್ಕೊಂಡು ಹೋಗ್ತಾ ಇದೆಯಲ್ಲ, ನಿನ್ನ ಕೊಲ್ಲಿಕ್ಕಾಗತ್ತಾ? ಅಧ್ಯಾಪನ, ಅಧ್ಯಯನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಈ 6 ಬ್ರಾಹ್ಮಣನ ಲಕ್ಷಣಗಳು. ಪೂಜಿತಾ ಸಂವಿಭಕ್ತಾಶ್ಚ ಋಷಯ ಸತ್ಯವಾದಿನಃ ಬ್ರಾಹ್ಮಣ ಮೇ ಸ್ವಕರ್ಮಸ್ಥ ಮಾಮಕಾಂತರಮಾಭಿಭಃ. ಚೆನ್ನಾಗಿ ಪೂಜಿಸಿದ್ದೇನೆ ಜ್ಞಾನಿಗಳನ್ನ, ಎಲ್ಲರಿಗೂ ಸಲ್ಲಬೇಕಾದದ್ದನ್ನು ಸಲ್ಲಿಸಿದ್ದೇನೆ. ನನ್ನ ರಾಜ್ಯದಲ್ಲಿರುವ ಬ್ರಾಹ್ಮಣರೆಲ್ಲ ಅವರಿಗೆ ಯೋಗ್ಯವಾದ ಕರ್ಮದಲ್ಲಿ ತೊಡಗಿದವರು. ನನ್ನನ್ನು ಹೊರತಾ ಇದ್ದೀಯಲ್ಲ. ನ ಯಾಚಂತೆ ಪ್ರಯಚ್ಛಂತಿ ಸತ್ಯಧರ್ಮಪರಾಯಣಾ ನಾಧ್ಯಾಪಯತ್ಯಧೀಯಂತೆ ಯಜಂತೆ ಯಾಜಯಂತಿ ಚ. ಇನ್ನು ಕ್ಷತ್ರಿಯರು ಬೇಡುವುದಿಲ್ಲ, ಕೊಡ್ತಾರೆ. ಅಧ್ಯಾಪನ ಮಾಡಲ್ಲ, ಅಧ್ಯಯನ ಮಾಡ್ತಾರೆ. ಯಾಗ ಮಾಡ್ತಾರೆ, ಯಾಗ ಮಾಡಿಸಲ್ಲ. 3 ಕರ್ಮದಲ್ಲಿ ತೊಡಗಿರ್ತಾರೆ. ಏಕೆಂದರೆ ಕ್ಷತ್ರಿಯನೊಬ್ಬ ಪೌರೋಹಿತ್ಯ ಮಾಡಬಾರದು, ಕ್ಷತ್ರಿಯನೊಬ್ಬ ಬೇಡಬಾರದು, ಕ್ಷತ್ರಿಯನೊಬ್ಬ ಉಪದೇಶ ಮಾಡಬಾರದು. ಇದು ಕ್ರಮ. ನನ್ನ ದೇಶದ ಕ್ಷತ್ರಿಯರು ಹೀಗಿದ್ದಾರೆ, ನನ್ನ ರಾಜ್ಯದ ಕ್ಷತ್ರಿಯರು. ಬ್ರಾಹ್ಮಣಾನ್ ಪರಿರಕ್ಷಂತಿ ಸಂಗ್ರಾಮೇಶ್ವಪಲಾಯಿನಃ ಕ್ಷತ್ರಿಯಾ ಮೇ ಸ್ವಕರ್ಮಸ್ಥಾಃ ಮಾಮಕಾಂತರಮಾಭಿಭಃ. ಬ್ರಾಹ್ಮಣರನ್ನು ರಕ್ಷಣೆ ಮಾಡ್ತಾರೆ, ಯುದ್ಧದಲ್ಲಿ ಬೆನ್ನು ಕೊಟ್ಟು ಓಡುವುದಿಲ್ಲ. ಹೀಗಿರುವ ಕ್ಷತ್ರಿಯರು ನನ್ನ ದೇಶದಲ್ಲಿದ್ದಾರೆ. ನನ್ನನ್ನು ಹೆಂಗೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನೀನು? ಕೃಷಿಗೋ ರಕ್ಷ ವಾಣಿಜ್ಯಂ ಉಪಜೀವಂತ್ಯ ಮಾಯಯ ಅಪ್ರಮತ್ತಃ ಕ್ರಿಯಾವಂತಃ ಸುವೃತ್ತಃ ಸತ್ಯವಾದಿನಃ. ಇನ್ನು ವೈಶ್ಯರು ಹೊಲ ಉಳ್ತಾರೆ, ಗೋವುಗಳನ್ನು ಪಾಲನೆ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಮೋಸವಿಲ್ಲದೆ ಬದುಕ್ತಾ ಇದ್ದಾರೆ. ಎಚ್ಚರ ತಪ್ಪುವುದಿಲ್ಲ, ಕ್ರಿಯಾವಂತರಾಗಿರ್ತಾರೆ, ಒಳ್ಳೆ ನಡೆಯುಳ್ಳವರಾಗಿದ್ದಾರೆ, ಸತ್ಯವನ್ನೇ ನುಡಿಯುತ್ತಾರೆ. ಸಂವಿಭಾಗಂ ದಮಂ ಚೌಚಂ ಸೌಹೃದಂಚ ವ್ಯಪಾಶ್ರಿತಾ. ಸರಿಯಾಗಿ ಭಾಗ ಮಾಡ್ತಾರೆ, ಇಂದ್ರಿಯ ನಿಗ್ರಹ ಇದೆ, ಶುಚಿತ್ವ ಇದೆ, ಚೆನ್ನಾಗಿ ಪ್ರೀತಿಸುತ್ತಾರೆ. ಹೀಗೆ ವೈಶ್ಯರು ತಮ್ಮ ಕರ್ಮ ಮಾಡಿಕೊಂಡಿದ್ದಾರೆ ನನ್ನ ರಾಜ್ಯದಲ್ಲಿ. ಮಾಮಕಾಂತರಮಾಭಿಭಃ ತ್ರೀನ್ವರ್ಣಾನುಪತಿಷ್ಠಂತೆ ಯಥಾವದನಸೂಯಕಾಃ ಮಮ ಶೂದ್ರಾಸ್ವಕರ್ಮಸ್ಥಾಃ ಮಾಮಕಾಂತರಮಾಭಿಭಃ. ಅಲ್ಲಪ್ಪ, ಇನ್ನು ಶೂದ್ರರು 3 ವರ್ಣದವರನ್ನ ಗೌರವದಿಂದ ಕಾಣುತ್ತಾ ಹೊಟ್ಟೆ ಕಿಚ್ಚು ಪಡದೆ ಅವರಿಗೆ ಸಹಕಾರ ಮಾಡಿಕೊಂಡಿದ್ದಾರೆ. ಹೀಗೆ ಶೂದ್ರರು ಕೂಡ ನನ್ನ ರಾಜ್ಯದಲ್ಲಿ ಸ್ವಕರ್ಮದವರಾಗಿ ಒಳ್ಳೆ ಚೆನ್ನಾಗಿ ಬಾಳ್ತಾ ಇದ್ದಾರೆ. ಕೃಪಣಾನಾಥ ವೃದ್ಧಾನಾಂ ದುರ್ಬಲಾತುರಯೋಚಿತಾಂ ಸಂವಿಭಕ್ತಾಸ್ಮಿ ಸರ್ವೇತಾಂ ಮಾಮಕಾಂತರಮಾಭಿಭಃ. ಹೀಗೆ ನನ್ನ ರಾಜ್ಯದಲ್ಲಿ ಜನರು ಚೆನ್ನಾಗಿದ್ದಾರೆ,
ಇನ್ನೂ ನನ್ನ ವೈಯಕ್ತಿಕವಾದ ಟ್ರ್ಯಾಕ್ ರೆಕಾರ್ಡ್ ತಗೊಳ್ಳೋದಾದರೆ ನನ್ನ ಬಗೆಗೆ ನಾನು ಹೀಗಿದ್ದೇನೆ ಕೇಳು. ಕೃಪಣಾನಾಥ ವೃದ್ಧಾನಾಂ, ದೀನರು, ತಬ್ಬಲಿಗಳು, ವೃದ್ಧರು, ದುರ್ಬಲರು, ರೋಗಿಷ್ಠರು, ಹೆಣ್ಣು ಮಕ್ಕಳು ಅವರೆಲ್ಲರಿಗೆ ಸಂಪತ್ತನ್ನು ಯಥಾಯೋಗ್ಯವಾಗಿ ಹಂಚುತ್ತೇನೆ. ನನ್ನನ್ನು ಹೇಗಯ್ಯ ಒಯ್ತಾ ಇದ್ದಿ ನೀನು? ಕುಲಾನುರೂಪ ಧರ್ಮಾಣಾಂ ಪ್ರಸ್ಥಿತಾನಾಂ ಯಥಾವಿಧಿ ಅವ್ಯುಚ್ಛೇತ್ತಾಸ್ಮಿ ಸರ್ವೇತಾಂ ಮಾಮಕಾಂತರಮಾಭಿಭಃ. ನೋಡು, ಎಲ್ಲ ಯಾರ ಕುಲಕ್ಕೆ ಅನುರೂಪವಾದ ಧರ್ಮ ಇದ್ರೂ ನಾನದನ್ನು ಕೆಡಿಸುವುದಿಲ್ಲ. ಚೆನ್ನಾಗಿ ಬಾಳ್ತಾ ಇದ್ದೀನಿ. ತಪಸ್ವಿನೋ ಮೇ ವಿಚಯೇ ಪೂಜಿತಾ ಪರಿಪಾಲಿತಾ ಸಂವಿಭಕ್ತಾಶ್ಚಕ್ರ ಸತ್ಕೃತ್ಯ ಮಾಮಕಾಂತರಮಾಭಿಭಃ. ತಪಸ್ವಿಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನನ್ನ ರಾಜ್ಯದಲ್ಲಿ. ಅವರಿಗೆ ಮಿನಿಮಮ್ ಏನು ಸಲ್ಲಬೇಕೋ, ಜಪಕ್ಕೆ ಆನುಕೂಲ್ಯ, ತಪಸ್ಸಿಗೆ ನೆಮ್ಮದಿ, ಅವರಿಗೆ ಬೇಕಾದ ಮಿನಿಮಮ್ ಬಟ್ಟೆ, ಒಂದು ಹೊತ್ತು ಊಟ, ಅದೆಲ್ಲ ಸಿಗ್ತಾ ಇದೆ. ಯಾವ ದೃಷ್ಟಿಯಿಂದ ಒಯ್ತಾ ಇದ್ದಿ ನೀನು ನನ್ನನ್ನು? ನಾ ಸಂವಿಭಜ್ಯ ಭೋಕ್ತಾಸ್ಮಿ ನ ವಿಶಾಮಿ ಪರಸ್ತ್ರಿಯಂ ಸ್ವತಂತ್ರೋ ಜಾತು ನ ಕ್ರೀಡೆ ಮಾಮಕಾಂತರಮಾಭಿಭಃ. ಪಾಲು ಮಾಡದೆ ಉಣ್ಣುವುದಿಲ್ಲ. ನಾನು ಊಟಕ್ಕೆ ಕೂತಾಗ 10 ಜನರಿಗೆ ಊಟ ಹಾಕೇ ಕೂಡೋದು ನಾನು. ಪರಸ್ತ್ರೀ ಸಂಪರ್ಕ ಇಲ್ಲ ನನಗೆ. ನವಿಶಾಮಿ ಪರಸ್ತ್ರೀಯಂ ಸ್ವತಂತ್ರೋ ಜಾತು ನ ಕ್ರೀಡೆ. ಯದ್ವಾ ತದ್ವಾ ನಾನು ಆಡುವುದಿಲ್ಲ. ಹೀಗಿರುವಾಗ ಯಾವ ದೃಷ್ಟಿಯಿಂದ ನೀನು ನನ್ನನ್ನು ತಗೊಂಡು ಹೋಗ್ತಾ ಇದ್ದಿ? ನಾ ಬ್ರಹ್ಮಚಾರಿ ಭಿಕ್ಷಾಸಿ ಭಿಕ್ಷುರ್ವಾ ಅಬ್ರಹ್ಮಚರ್ಯವಾನ್ ನಾನ್ ಋತ್ವಿಜಾ ಹುತಂ ಮೇಸ್ತಿ ಮಾಮಕಾಂತರಮಾಭಿಭಃ. ನಮ್ಮಲ್ಲಿ ಯಾರು ಬ್ರಹ್ಮಚಾರಿ ಅಲ್ಲವೋ ಅವನು ಭಿಕ್ಷೆ ಕೇಳಲ್ಲ. ಗೃಹಸ್ಥನಾದವನು ಭಿಕ್ಷಾಂದೇಹಿ ಅಂತ ಎತ್ಕೊಂಡು ಹೊಟ್ಟೋಗೋದು ಅವೆಲ್ಲ ಮಾಡಲ್ಲ. ಭಿಕ್ಷುರ್ವಾ ಅಬ್ರಹ್ಮಚರ್ಯವಾನ್, ಭಿಕ್ಷು ಸನ್ಯಾಸಿ ಇರ್ತಾನೆ, ಅವನು ಅಬ್ರಹ್ಮಚರ್ಯದಲ್ಲಿ ಇರಲ್ಲ, ಬ್ರಹ್ಮಚರ್ಯದಲ್ಲೇ ಇರ್ತಾನೆ. ಯಾರು ಪುರೋಹಿತರೋ ಅವರೇ ಹೋಮ ಮಾಡ್ತಾರೆ. ಹೀಗಿರುವ ನನ್ನ ರಾಜ್ಯದಲ್ಲಿ ಏನು ಕೊರತೆ ಇದೆ? ನಿನ್ನ ಕೈಗೆ ಸಿಕ್ಕಿದ್ದೀನಲ್ಲ. ಕೃತಂ ರಾಜ್ಯಂ ಮಯಾ ತರವಂ ರಾಜ್ಯಸ್ಥೇನಾಪಿ ಕಾರ್ಯವತ್ ನಾಹಂ ವ್ಯುತ್ಕ್ರಾಮಿ ತತ್ ಸತ್ಯಾತ್ ಮಾಮಕಾಂತರಮಾಭಿಭಃ. ರಾಜ್ಯವನ್ನು ಚೆನ್ನಾಗಿ ಪಾಲನೆ ಮಾಡಿದ್ದೇನೆ. ನಾಹಂ ವ್ಯುತ್ಕ್ರಾಮಿತ ಸತ್ಯಾತ್, ಸತ್ಯದ ನಡೆಯಿಂದ ಜಾರಿಲ್ಲ. ನಾವಜಾನಾಮ್ಯಹಂ ವೃದ್ಧಾನ್ ನ ವೈದ್ಯಾನ್ನ ತಪಸ್ವಿನಃ ರಾಷ್ಟ್ರೇ ಸ್ವಪಿತಿ ಜಾಗರ್ಮಿ ಮಾಮಕಾಂತರಮಾಭಿಭಃ. ವೃದ್ಧರನ್ನು ನಾನು ಅವಮಾನ ಮಾಡಿಲ್ಲ, ವಿದ್ಯಾವಂತರನ್ನು ಅವಮಾನ ಮಾಡಿಲ್ಲ, ತಪಸ್ವಿಗಳನ್ನು ಅವಮಾನ ಮಾಡಿಲ್ಲ. ರಾಷ್ಟ್ರ ಮಲಗಿದ್ದಾಗ ನಾನು ಎದ್ದಿಲ್ಲ. ಶುಕ್ಲ ಕರ್ಮಾಸ್ಮಿ ಸರ್ವತ್ರ ನ ದುರ್ಗತಿ ಭಯಂ ಮಮ ಧರ್ಮಚಾರಿ ಗೃಹಸ್ಥಶ್ಚ ಮಾಮಕಾಂತರಮಾಭಿಭಃ. ಇನ್ನು ಒಳ್ಳೆಯ ಕರ್ಮದಲ್ಲಿ ಇದ್ದೇನೆ. ಸತ್ತ ಮೇಲೆ ಖಂಡಿತ ದುರ್ಗತಿ ಆಗಲ್ಲ ನನಗೆ. ಧರ್ಮದಲ್ಲಿ ತೊಡಗಿದ್ದೇನೆ, ಒಳ್ಳೆಯ ಗೃಹಸ್ಥನಾಗಿದ್ದಾನೆ. ನನ್ನ ಬಗೆಗೆ ನೀನು ಭಯಪಡಬೇಕು. ವೇದಾಧ್ಯಯನ ಸಂಪನ್ನಃ ತಪಸ್ವಿ ಸತ್ಯಧರ್ಮವಿತ್ ಸ್ವಾಮಿ ತರ್ವಸ್ಯ ರಾಜ್ಯಸ್ಯ ಸ್ವಾಮಿ ಮಮ ಪುರೋಹಿತಃ. ವೇದಾಧ್ಯಯನ ಸಂಪನ್ನನೂ ತಪಸ್ವಿಯೂ ಸತ್ಯ ಧರ್ಮಗಳನ್ನು ಬಲ್ಲವನೂ ಆದವನು ಯಾರಿದ್ದಾನೆ ಅವನು ನಾನು, ನನ್ನ ಪುರೋಹಿತ ಹಾಗೇ ಇದ್ದಾನೆ. ದಾನೇನ ದಿವ್ಯಾನಭಿವಾಂಛಾಮಿ ಲೋಕಾನ್ ಸತ್ಯೇನಾಥ ಬ್ರಾಹ್ಮಣಾನಾಂಚ ಗುಪ್ತ್ಯ ಶುಶ್ರೂಚಯಾ ಚಾಪಿ ಗುರೂನುಪೈಮಿ ನಮೇ ಭಯಂ ವಿದ್ಯತೆ ರಾಕ್ಷಸೇಭ್ಯ. ಈಗ ನನ್ನನ್ನು ಎತ್ಕೊಂಡು ಹೋಗ್ಲಿಕ್ಕೆ ಹೊರಟಿದ್ದೀಯಲ್ಲ, ಖಂಡಿತ ನೀನು ಗುರಿ ತಲುಪಲ್ಲ. ದಾನದಿಂದ ಒಳ್ಳೆಯ ಲೋಕವನ್ನು ಪಡೆದಿದ್ದೇನೆ. ಸತ್ಯದ ನಡೆ ನನ್ನಲ್ಲಿದೆ. ಬ್ರಹ್ಮಜ್ಞಾನಿಗಳನ್ನು ರಕ್ಷಣೆ ಮಾಡಿದ್ದೇನೆ, ಗುರುಗಳನ್ನು ಶುಶ್ರೂಷೆ ಮಾಡಿದ್ದೇನೆ.
ಅದರಿಂದಾಗಿ ಯಾರಿಂದಲೂ ಭಯ ಇಲ್ಲ. ನ ಮೇ ರಾಷ್ಟ್ರೇ ವಿಧವಾ ಬ್ರಹ್ಮಬಂಧು ನ ಬ್ರಾಹ್ಮಣ ಕೃಪಣೋ ನೋತ ಚೋರ ನ ಪಾಪಕಾರಿ ನ ಚ ಪಾಪವಕ್ತ ನ ಮೇ ಭಯಂ ವಿದ್ಯತೆ ರಾಕ್ಷಸೇಭ್ಯ. ನನ್ನ ರಾಷ್ಟ್ರದಲ್ಲಿ ವಿಧವೇ ಇಲ್ಲ. ವಿಧವೇ ಇಲ್ಲ ಅಂದರೆ ದುರ್ಗತಿಯನ್ನು ಹೊಂದಿದವಳಿಲ್ಲ ಅಂತ. ಬ್ರಹ್ಮಬಂಧು, ನನ್ನ ರಾಷ್ಟ್ರದಲ್ಲಿ ಬ್ರಾಹ್ಮಣರು ಅವರವರು ಕೆಲಸ ಮಾಡಿಕೊಂಡಿದ್ದಾರೆ. ನನ್ನ ರಾಷ್ಟ್ರದಲ್ಲಿರುವ ಬ್ರಾಹ್ಮಣರು ಕೆಟ್ಟ ನಡೆಯಲ್ಲಿ ನಡೆಯುವುದಿಲ್ಲ, ಪಾಪ ಮಾಡೋದಿಲ್ಲ, ಪಾಪಿಷ್ಠವಾದದ್ದನ್ನು ಹೇಳೋದಿಲ್ಲ. ಅದರಿಂದಾಗಿ ರಾಕ್ಷಸರಿಂದ ನನಗೆ ಭಯ ಇಲ್ಲ. ನ ಮೇ ಚರೈರ ನಿರ್ಭಿನ್ನಂ ಅಂಗಂ ಜಂಗುಲಮಂತರಂ ಧರ್ಮಾರ್ಥಂ ಯುದ್ಧಮಾನತ್ಯ ಮಾಮಕಾಂತರಮಾಭಿಭಃ. ನಾನು ಬೇಕಾದಷ್ಟು ಯುದ್ಧ ಮಾಡಿದ್ದೇನೆ, ಆದರೆ ಯಾವುದೇ ಕಾರಣಕ್ಕೂ ಪೆಟ್ಟು ತಿಂದಿಲ್ಲ. ಆ ತರಹ ಯುದ್ಧ ಮಾಡಿದ್ದೇನೆ, ನನಗೆ ರಾಕ್ಷಸರಿಂದ ಭಯ ಇಲ್ಲ. ಗೋಬ್ರಾಹ್ಮಣೇ ಚ ರಾಷ್ಟ್ರೇ ಚ ನಿತ್ಯಂ ಸ್ವಸ್ಥಯನಂ ನರಾಹ ಆಶಂಸಂತೆ ಹಿ ರಾಷ್ಟ್ರೇ ಮೇ ಮಾಮಕಾಂತರಮಾಭಿಭಃ. ಗೋಬ್ರಾಹ್ಮಣರಿರುವ ರಾಷ್ಟ್ರದಲ್ಲಿ ಚೆನ್ನಾಗಿ ನಡೆಯುವವರಿರುವಲ್ಲಿ ನನ್ನಂತಹ ರಾಜರಿಗೆ ನಿನ್ನಂತಹವರಿಂದ ಭಯವೇ ಇರೋದಿಲ್ಲ. ಅದರಿಂದಾಗಿ ಏನು ಅನ್ಕೊಂಡಿದ್ದೀಯ ಅಂತ ಆ ರಾಜ ಹೇಳಿದ. ಇಷ್ಟನ್ನ ಕೇಳಿದವ ಆ ರಾಕ್ಷಸ ಹೇಳ್ತಾನೆ, ನಾರೀಣಾಂ ವ್ಯಭಿಚಾರಾಚ್ಚ ಅನ್ಯಾಯಾಚ್ಚ ಮಹೀಕ್ಷಿತಾಂ ವಿಪ್ರಾಣಾಂ ಕರ್ಮದೋಷಾಚ್ಚ ಪ್ರಜಾನಾಂ ಜಾಯತೆ ಭಯಂ. ಹೆಣ್ಣು ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೆದರೆ, ಅನ್ಯಾಯಾಚ್ಚ ಮಹೀಕ್ಷಿತಾಂ ರಾಜರು ಅನ್ಯಾಯ ಮಾಡಿದರೆ, ಬ್ರಾಹ್ಮಣರ ಕರ್ಮ ದುಷ್ಟವಾದರೆ ಪ್ರಜೆಗಳಿಗೆ ಭಯ ಬರುತ್ತೆ. ಔವೃಷ್ಟಿರ್ಮಾರಕೋ ರೋಗ ಸತತಂ ಕ್ಷುದ್ಭಯಾನಿ ಚ ವಿಗ್ರಹಶ್ಚ ಸದಾ ತಸ್ಮಿನ್ ದೇಶೇ ಭವತಿ ದಾರುಣಃ. ಮಳೆ ಆಗೋದಿಲ್ಲ, ಮಾರಕ ರೋಗ, ಹಸಿವೆಯ ಭಯ, ಯಾವಾಗಲೂ ಯುದ್ಧ ಆ ರಾಷ್ಟ್ರದಲ್ಲಿ ಆಗತ್ತೆ. ಯಾವ ರಾಷ್ಟ್ರದಲ್ಲಿ ರಾಜರ ಅನ್ಯಾಯ, ಹೆಣ್ಣು ಮಕ್ಕಳ ದೌಶೀಲ್ಯ, ವಿಪ್ರರ ಕರ್ಮದೋಷ ಇರುತ್ತೋ ಅಲ್ಲಿ. ಯಕ್ಷರಕ್ಷ ಪಿಶಾಚೇಭ್ಯೋ ನಾಸುರೇಭ್ಯ ಕಥಂಚನ ಭಯಮುತ್ಪದ್ಯತೆ ತತ್ರ ಯತ್ರ ವಿಪ್ರಾಸ್ತು ಸಂಯತಾ. ಯಕ್ಷರು, ರಾಕ್ಷಸರು, ಪಿಶಾಚರು, ಅಸುರರು ಇವರಿಂದ ಭಯ ಬರೋದೇ ಇಲ್ಲ ಬ್ರಾಹ್ಮಣರು ನೆಟ್ಟಿಗಿದ್ರೆ. ಗಂಧರ್ವಾಪ್ಸರಸ ಸಿದ್ಧಾ ಪನ್ನಗಾಶ್ಚ ತರೀತೃಪಾ ಮಾನವಾನ್ನ ಜಿಘಾಂಸಂತಿ ಯತ್ರ ನಾರ್ಯ ಪತಿವ್ರತಾ. ಗಂಧರ್ವರು, ಅಪ್ಸರೆಯರು, ಸಿದ್ಧರು, ನಾಗರು, ಬೇರೆ ಯಾವುದೇ ಸರೀಸೃಪಗಳು ಮನುಷ್ಯರನ್ನು ಕೊಲ್ಲುವುದಿಲ್ಲ ಬ್ರಾಹ್ಮಣರು ನೆಟ್ಟಿಗಿದ್ರೆ. ಯತ್ರ ನಾರ್ಯ ಪತಿವ್ರತಾ, ನಾರಿಯರು ಪತಿವ್ರತೆಯರಾಗಿದ್ರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾ ಯತ್ರ ಶೂದ್ರಾಶ್ಚ ಧಾರ್ಮಿಕಾ ನಾನಾವೃಷ್ಟಿ ಭಯಂ ತತ್ರ ನ ದುರ್ಭಿಕ್ಷಂ ನ ವಿಭ್ರಮಃ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲಿ ಧಾರ್ಮಿಕರಾಗಿರ್ತಾರೋ ಅಲ್ಲಿ ಅವೃಷ್ಟಿ ಇರಲ್ಲ, ದುರ್ಭಿಕ್ಷೆ ಇರಲ್ಲ. ಧಾರ್ಮಿಕೋ ಯತ್ರ ಭೂಪಾಲೋ ನ ತತ್ರಾಸ್ತಿ ಪರಾಭವಃ ಉತ್ಪಾತಾ ನ ಚ ದೃಶ್ಯಂತೆ ನ ದಿವ್ಯಾ ನ ಚ ಮಾನುಚಾಹ. ಧಾರ್ಮಿಕನಾದ ಭೂಪಾಲ ಇದ್ದರೆ ಪರಾಭವ ಇಲ್ಲ. ಉತ್ಪಾತಗಳು ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಅವುಗಳು ಇರೋದಿಲ್ಲ. ದಿವ್ಯವಾದ ಮಾನುಚವಾದ ಉತ್ಪಾತಗಳಿರಲ್ಲ. ಯಸ್ಮಾತ್ ಸರ್ವಾಸ್ವವಸ್ಥಾಸು ಧರ್ಮಮೇವಾನ್ವವೇಕ್ಷಸೆ ತಸ್ಮಾತ್ ಪ್ರಾಪ್ನುಹಿ ಕೈಕೇಯ ಗೃಹಾನ್ ಸ್ವಸ್ತಿ ವ್ರಜಾಮ್ಯಹಂ. ನೀನು ಹೇಳಿದಂತೆ ನಿನ್ನಲ್ಲಿ ಎಲ್ಲ ಗುಣಗಳು ಇದೆ, ನೀನು ಕೊಚ್ಚಿಕೊಂಡದ್ದು ಬಡಾಯಿ ಏನೂ ಅಲ್ಲ. ಅದರಿಂದಾಗಿ ನಿನ್ನನ್ನು ನಾನು ಸುಮ್ಮನೆ ತಗೊಂಡು ಹೋಗ್ತಾ ಇದ್ದದ್ದು ಅಂತ ಕಿಡ್ನ್ಯಾಪ್ ಮಾಡ್ತಾ ಇದ್ದ ನೆಲದಲ್ಲಿ ಉಳಿಸಿ ಸ್ವಸ್ತಿ ವ್ರಜ, ನೀನು ಮನೆಗೆ ಹೋಗೋ, ನಾನು ಕ್ಷೇಮವಾಗಿ ಹೋಗಿ ಬರ್ತೇನೆ, ನಿನಗೆ ಒಳ್ಳೆಯದಾಗಲಿ ಅಂತಂದ.
ಹೀಗೆ ಕಿಡ್ನ್ಯಾಪ್ ಮಾಡ್ಲಿಕ್ಕೆ ಬಂದಿರೋನೊಬ್ಬ ಸದ್ಗುಣಗಳಿಂದ ರಾಜನನ್ನು ಅಲ್ಲೇ ಬಿಟ್ಟು ಹೊರಡ್ತಾ ಇದ್ದಾನೆ. ಯೇಷಾಂ ಗೋಬ್ರಾಹ್ಮಣ ರಕ್ಷ್ಯಾ ಪ್ರಜಾ ರಕ್ಷ್ಯಾಶ್ಚ ಕೇಕಯ ನರೋಕ್ಷೋಭ್ಯೋ ಭಯಂ ತೇಚಾಂ ಕುತ ಏವ ತುಪಾತಕಂ. ಗೋಗಳು, ಬ್ರಾಹ್ಮಣರು, ಪ್ರಜೆಗಳು ಯಾರ ಆಡಳಿತದಲ್ಲಿ ಸುರಕ್ಷಿತರಾಗಿರ್ತಾರೋ ಅವರಿಗೆ ರಾಕ್ಷಸರಿಂದ ಭಯ ಇರೋದಿಲ್ಲ, ಪಾಪವಂತೂ ಇರೋದೇ ಇಲ್ಲ. ಯೇಷಾಂ ಪುರೋಗಮಾ ವಿಪ್ರಾಹ ಯಸ್ಯ ಬ್ರಹ್ಮ ಬಲಂ ಬಲಂ ಸುರಕ್ಷಿತಾಸ್ತಥಾ ವಿಪ್ರಾಹ ತೇ ವೈ ಸ್ವರ್ಗಜಿತೋ ನೃಪಾಹ. ಇಷ್ಟು ಹೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಅದರಿಂದಾಗಿ ಬ್ರಾಹ್ಮಣರನ್ನು ಚೆನ್ನಾಗಿ ರಕ್ಷಣೆ ಮಾಡಬೇಕು. ಅದರಿಂದ ರಾಜ ಬ್ರಾಹ್ಮಣನೊಬ್ಬ ತಪ್ಪಿ ನಡೆದರೆ ವಿಶೇಷ ಶಿಕ್ಷೆ ಕೊಡಬೇಕು. ನಿಯಮ್ಯ ಸಂವಿಭಜ್ಯಾಶ್ಚ ಪ್ರಜಾನುಗ್ರಹ ಕಾರಣಾತ್ ಏವಂ ಯೋ ವರ್ತತೆ ರಾಜ ಪೌರಜಾನಪದೇಶ್ವಪಿ ಅನುಭೂಯೇಹ ಭದ್ರಾಣಿ ಪ್ರಾಪ್ನೋತಿ ಇಂದ್ರತಲೋಕತಾಂ. ಈ ರೀತಿಯಾಗಿ ಇದ್ರೆ ಇಂದ್ರನ ಲೋಕವನ್ನು ರಾಜನಾದವನು ಹೊಂದುತ್ತಾನೆ ಅನ್ನುವಲ್ಲಿಗೆ ಶಾಂತಿ ಪರ್ವಣಿ 71ತಮಃ ಅಧ್ಯಾಯ 71ನೇ ಅಧ್ಯಾಯ. ಇನ್ನು 72ನೇ ಅಧ್ಯಾಯದಲ್ಲಿ ಬ್ರಾಹ್ಮಣರ ಆಪದ್ಧರ್ಮ ಕಥನ, ಏನು ಮಾಡಬಹುದು ಏನು ಮಾಡಬಾರದು ಇತ್ಯಾದಿಗಳನ್ನು ಹೇಳ್ತಾರೆ. ಆಯ್ತಾ? ಆಮೇಲೆ ಇನ್ನೂ ಬೇರೆ ಬೇರೆ ಸೂಕ್ಷ್ಮಗಳನ್ನೆಲ್ಲ ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.